ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ನಾನಿದು ಮಿನಿ ಬ್ಲಾಗ್ನ ಆಗಿ ಮಾಡ್ತಾಯಿದ್ದೀನಿ. ಸೊ ಫುಲ್ಲು ಬ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ. ರೀಸನ್ ಏನಪ್ಪ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ತುಂಬ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಕೈಕಾಲು ಮುಖ ಎಲ್ಲ ತೊಳೆದು ತಲೆ ಎಲ್ಲ ಬಾಚಿಕೊಂಡು ಸರಿ ಆಮೇಲೆ ಕೆಲಸ ಮಾಡೋಣ ಅಂದ್ಕೊಂಡೆ. ಫುಲ್ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಬಟ್ ಯಜಮಾನ್ರಿಗೆ ಹುಷಾರಿಲ್ಲದೆ ಇರೋ ಕಾರಣ ಅವ್ರು ಬಂದು ಹೋಟ್ಲಿಗೆ ಹೋಗೋ ಅಂದಿದ್ದಕ್ಕೆ ಇದನ್ನು ಜಸ್ಟ್ ಒಂದು ಮಿನಿ ವ್ಲಾಗ್ ಥರನೇ ಮಾಡ್ಕೊಂಡ್ಬಿಟ್ಟೆ. ಇನ್ಮೇಲೆ ಕಂಟಿನ್ಯೂ ವ್ಲಾಗ್ ಮಾಡೋಣ ಅನ್ಕೋತಾ ಇದ್ದೀನಿ, ಬಟ್ ಆಗ್ತಿಲ್ಲ. ಕೆಲವೊಂದು ಟೈಮಲ್ಲಿ ತುಂಬ ಅನ್ಕೋತೀನಿ. ನಮ್ಮ ಹೋಟೆಲ್ ಕೆಲಸ ಜಾಸ್ತಿ, ಆಮೇಲೆ ಅಂಗಡಿ ಕೆಲಸ ಆಗಿರೋದ್ರಿಂದ ಏನೇ ಅಂದ್ಕೊಂಡ್ರೂ ಕೂಡ ಒಂದು ಟೈಮ್ ನಮಗೆ ಸಿಗದೇ ಇರೋ ಕಾರಣ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ಡಾಲರ್ ಕೂಡ 40 ಇದೆ. 1 ಇಯರ್ ಮೇಲೆ ಆಯಿತು ಮೋನೋ ಆನ್ ಆಗಿ. ನನಗೆ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಆ್ಯಂಡ್ 4 ಮಂತ್ಸಿಂದ ಕಂಟಿನ್ಯೂ ವಿಡಿಯೋಸ್ ಮಾಡಲಿಲ್ಲ. ಅಕಸ್ಮಾತಾಗಿ ಏನಾದರೂ ನಾನು 4 ಮಂತ್ಸಿಂದ ಮಾಡಿದರೆ ಖಂಡಿತವಾಗ್ಲೂ ನಾನು ಇವತ್ತು ಸಕ್ಸಸ್ ಆಗ್ತಿದೆ ಅಂತ ನನಗೆ ಅದು ಕೂಡ ಇದೆ. ಆ್ಯಂಡ್ ನನಗಿನ್ನ ಹಿಂದೆ ಮಾಡಿದವರೆಲ್ಲ ತುಂಬ ಚೆನ್ನಾಗಿ ಫಾಲೋ, ಅವ್ರಿಗೆ ಜಾಸ್ತಿ ಜನ ಆಗಿದ್ದಾರೆ. ಆ್ಯಂಡ್ ಅವರು ಕೂಡ ಪೇಮೆಂಟ್ ತೊಗೊಂಡು ಒಂದು ಹಂತಕ್ಕೆ ಬಂದಿದ್ದಾರೆ. ನಾನು ಬಂದು ಕೆಲವೊಂದು ರೀಸನ್ಸಿಂದ ಹೀಗಾಗಿರೋದು. ಪಾತ್ರೆ ಎಲ್ಲ ನೈಟೇ ಉಜ್ಜಿಟ್ಬಿಟ್ಟು ಮಲಗ್ತಿದ್ದೆ. ಈ ನಡುವೆ ಏನಾಗಿದೆ ಅಂದರೆ ಅಂಗಡಿ ಕೆಲಸ ಜಾಸ್ತಿ ಆಗಿರೋದ್ರಿಂದ ಬಂದು ಮಾಡಿ ತಿಂದ್ಬಿಟ್ಟು, ಇಲ್ಲ ಅಮ್ಮ ಏನಾದರೂ ಮಾಡಿಟ್ಟಿದ್ರೆ ತಿಂದುಬಿಟ್ಟು ಮಲಗಿದ್ರೆ ಸಾಕಪ್ಪ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಕೋಲ್ಡ್ ಟೈಮ್ ಆಗಿರೋದ್ರಿಂದ ಈ ಕತ್ನರಗಳ ನೋವು, ನೆಗಡಿ, ಕೋಲ್ಡು, ಆಮೇಲೆ ಈ ಹಲ್ಲು ನೋವು, ಉಳ್ಕಲ್ಲಿರೋದ್ರಿಂದ ಹಲ್ಲು ನೋವು, ಕಿವಿ ನೋವು ಎಲ್ಲನೂ ಸ್ಟಾರ್ಟ್ ಆಗಿದೆ. ಹೆಲ್ತ್ ಇಶ್ಯೂಸಿಂದ ಕೂಡ ನಾವು ನೀರಲ್ಲೇ ಕೆಲಸ ಜಾಸ್ತಿ ಇರೋದ್ರಿಂದ ಆ್ಯಂಡ್ ಕೋಲ್ಡ್, ಔಟ್ಸೈಡ್ ಕೋಲ್ಡ್ ಇರೋದ್ರಿಂದ ಹೆಲ್ತ್ ಸ್ವಲ್ಪ ಅವಾಗವಾಗ ಕೈ ಕೊಡ್ತಾ ಇರುತ್ತೆ. ಹಾಗಾಗಿ ವೀಡಿಯೋಸ್ನ ಏನೇ ಮಾಡಬೇಕು, ನಾವು ಏನೇ ಇದು ಮಾಡಬೇಕಂದ್ರೆ ಕೂಡ ಆಗ್ತಾ ಇರೋದಿಲ್ಲ. ಇನ್ಮೇಲೆ ಕಂಟಿನ್ಯೂ ಮಾಡೋಣ ಅಂತಲೇ ಅನ್ಕೋತಾ ಇದ್ದೀನಿ. ಹಾಗಾಗಿ ಮಿನಿ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಯಾರೆಲ್ಲ ಯೂಟ್ಯೂಬಲ್ಲಿ ನಾನು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲಿ ನೋಡ್ತಿದ್ದೀರಾ ಫಾಲೋ ಮಾಡಿ. ಹಾಗೆ ಯೂಟ್ಯೂಬ್ನ ಕೂಡ, ಅಲ್ಲಿ ಕೂಡ ಅಷ್ಟೇ. ಇಲ್ಲಿ ಬೇಗ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕಂದ್ರೆ ಹೋಗೋಷ್ಟರೊಳಗಾಗಿ 7 ಗಂಟೆ ಆಗಿಬಿಡ್ತು. 7 ಗಂಟೆಗೆ ಹೋಗಿ ಮತ್ತೆ ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಹೋಟೆಲ್ ಮಾಡಬೇಕು ಅಂದರೆ ಮಿನಿಮಮ್ ಒಂದು 1/2 ಅವರ್ ಆದರೂ ಬೇಕು. ಹೋಟೆಲ್ಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. ನಾನು ಒಬ್ಬಳೇ ಆಗಿದ್ದರಿಂದ ಇದೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಇಷ್ಟಕ್ಕೆ ಇಲ್ಲೇ ಮುಗಿಸಿ ಹೋಗಿದ್ದು. ಇನ್ಮೇಲೆ ಕಂಟಿನ್ಯೂ ಮಾಡಬೇಕು ಅನ್ಕೋತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸು ಹೇಗಿರುತ್ತೆ, ಹಾಗೆ ನನ್ನ ಯಾವ ಕೆಲಸ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆ್ಯಸ್ ಯೂಶುವಲ್ ಒಂದೇ ಥರ ಇರುತ್ತೆ ನನ್ನ ಎಲ್ಲ ರೊಟೀನ್ಸು ಕೂಡ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿದ್ದು ಆದಮೇಲೆ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಕಸ ಗುಡಿಸಿ ಒರೆಸೋಣ ಅಂದ್ಕೊಂಡೆ, ಬಟ್ ಒರೆಸಲಿಲ್ಲ. ಆ್ಯಂಡ್ ಸ್ನಾನ ಮಾಡಿಕೊಂಡು ಹೊರಟೆ, ಹೋಗಿ ಅಲ್ಲೆಲ್ಲ ಇದು ಮಾಡೋಣ ಅಂತ. ಪ್ಲೀಸ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಆ್ಯಂಡ್ $40 ಇರೋದ್ರಿಂದ ನಾನು ಕಂಪ್ಲೀಟಾಗಿ ಈ ಮಂತ್ ಅಂದರೆ ಜನವರಿ ಮಂತಲ್ಲ, ಅದು